ನಮಸ್ತೆ ಮಾತಿರಗಲ ಯಾನ್ ನಿಕಲ್ನ ಮೋಕದ ಶರಣ್ ಪಕ್ಷಿಗೆರೆ ಇನಿ ಎಂಗಲ್ನ ಲೈಫ್ ಇನ್ಶೂರೆನ್ಸ್ ಆಫೀಸಿಡ್ ಒಂಜಿ ಕಿರು ಪ್ರಯತ್ನ ಮಲ್ತೊಂದುಲ್ಲ ನಿಕಲ್ನ ಮಾತರ್ನ ಸಪೋರ್ಟ್ ದೊಟ್ಟಿಗೆ ಯಾನ್ ಎಂಕಲ್ನ ಆಫೀಸ್ ದೌಲೈ ಕೊಲ್ಲೂರು ಕ್ಷೇತ್ರ ಮಹಾತ್ಮ ಪನ್ಪಿನಂಚಿನ ಪುಣ್ಯ ಕಥಾಭಾಗವನ್ನು ಗೊಬ್ಬ ತೋಜಂದುಲ್ಲೆ ಪ್ರಾಕ್ಟೀಸ್ ಉಪ್ಪಂದೆ ಅಥವಾ ಒವ್ವೇ ಒಂಜಿ ನಿರ್ದೇಶನ ಉಪ್ಪಂದೆ ಅಥವಾ ಒವ್ವೇ ಒಂಜಿ ಡೈಲಾಗ್ ಪ್ರಾಕ್ಟೀಸ್ ಉಪ್ಪಂದೆ ಮಲ್ಪುನ ಏಕೈಕ ಗಂಡು ಕಲೆ ಪಂಡ ಯಕ್ಷಗಾನ ಅಂದೆ ಹೆಮ್ಮೆಡ್ ಬನುಲಿ ಅಂಚಾದು ಪುನಗ ಇನ್ನಿತ ಯಕ್ಷಗಾನ ಕಾರ್ಯಕ್ರಮ ನಿಕ್ಕುನು ಪೊರ್ಲುಡೆತೋದು ಎಂಗ್ಲೆಗ್ ಆಯ್ನಾತ ಸಪೋರ್ಟ್ ಮಲ್ಪಡು ಸಬ್ಸ್ಕ್ರೈಬ್ ಮಲ್ಪಡು ಶೇರ್ ಮಲ್ಪಡು ಅಂಚೆನೆ ಎಂಗ್ಲೆಗ್ ಮಾತೆರೆಗ್ಲ ನಿಕಲ್ನ ಆಶೀರ್ವಾದ ಬೋರ್ಡು ಪಂಡದು ಯಾನ್ ಬೊಕ್ಕ ಎನ್ನ ಟೀಮ್ ದ ಪರವಾದ ನಿಕಲ್ಡ ಕೇನೊಂದುಲ್ಲ ಯಕ್ಷಗಾನಂ ವಿಶ್ವಗಾನಂ
ಇನ್ನು ಮುಂದಕ್ಕೆ ಒಂದೊಮ್ಮೆಗೆ ಆ ರಾಕ್ಷಸರು ದಾಳಿ ಮಾಡಿದ್ರೆ ನೀವೇನು ಮಾಡುತ್ತೀರಿ? ಮೂಲ ಹಗೆಗಳಾದಂತಹ ದೇವತೆಗಳನ್ನು ಸೋಲಿಸಬೇಕು ಎನ್ನುವುದೇ ನಮ್ಮ ಗುರಿ. ಅಂತಹ ಗುರಿಯನ್ನಿರಿಸಿಕೊಂಡು ಈಗಲಾದರೂ ನಾನು ಯೋಚಿಸಿದ್ದು ಒಂದನ್ನು. ಏನು? ನನ್ನ ಜೊತೆಯಲ್ಲಿದ್ರು ಯಾರು? ಗುಂಡರು.
ಒಳ್ಳೆಯದಾಗಲಿ. ವಿದೇಶದವರನ್ನು ಹೀಗೆ ಇಡ್ಲಿಕ್ಕೆ ಬಿಡುವುದಿಲ್ಲ. ತಮ್ಮದಾದಂತಹ ಪುನೀತ ಭಾಗ ಎಂತ ಪುನೀತ ಭಾಗ ಹೌದೌದು ಪುನೀತ ಭಾಗ. ಎಲ್ಲರೂ ಮುಟ್ಟಿದ ಅದು ಅವಳನ್ನು ಮುಟ್ಟುವುದೇನು ನನ್ನ ಹೆಂಡತಿಯಲ್ಲ. ನಿನ್ನ ಹೆಂಡತಿಯನ್ನು ಯಾರ ಮುಟ್ಟುತ್ತಾರೆ? ಬೇಡದು ಯಾರಿಗೆ? ಹೌದೌದು, ಹೆತ್ತವ್ವಗೆ ಹೆಗ್ಗನೆ ಮುದ್ದು. ನಿನ್ನ ಹೆಂಡತಿ ನಿನಗೆ ಹಾಗಲ್ಲ, ಇಲ್ಲೊಬ್ಬರ ಹೆಂಡತಿಯನ್ನು ಮುಟ್ಟಿದ್ರೆ ಹೇಗಾಗ್ತದೆ? ಆಚೆ ಅವನ ಬಟ್ಟಲಿಗೆ ಕೈ ಹಾಕಿದಾಗ ಅಲ್ವಾ? ನೀನೀಗ ಯಾರ ಬಟ್ಟಲಿಗೆ ಕೈ ಹಾಕ್ಲಿಕ್ಕೆ ಬಂದದ್ದು? ಇದು ನನ್ನ ಬಟ್ಟಲಿ. ಹೌದಾ? ಇಲ್ಲಿ ವಿಷಯ ಹೌದಾ? ಇದು ನಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಕಲೆ ಉಂಟು. ಹೌದಾ? ಕಲೆ ಹುಟ್ಟುವಾಗಲೇ ಒಂದು ಎಲ್ಲವೂ ಕಲೆ. ಹಾಗೆ ಮಾರ್ತಾಂಡ ರಣಧೀರ ಕಂಟ್ರಿ ಅಲ್ಲ, ಇದು ಎಲ್ಲ ಹೇಳುವುದಕ್ಕೆ ಉತ್ತರ ಕೊಡುವುದು ನನಗೆ ಕೇಳುವ ವ್ಯವಧಾನ ಇಲ್ಲ. ಹುಡುಗ ಇದ್ದಾನೆ ಹಾಗೆ ಇದ್ರೊಳಗೆ ದಾನ ಇಲ್ಲ, ಇಲ್ಲಿ ದಾನ ಮಾಡುವ ಹಾಗಿಲ್ಲ. ಇಲ್ಲಿ ಏನಿದ್ರು ವ್ಯವಹಾರ ನಮ್ಮದು. ಇಲ್ಲಿಂದ ಹೊರಗೆ ಕೊಡ್ಲಿಕ್ಕಿಲ್ವಾ? ಕೊಡ್ಲಿಕ್ಕೆ ಇದ್ರೆ ಏನಾದ್ರೂ ಬಾಕಿ ಇದ್ರೆ ನಾವು ಬರ್ತೇವೆ. ಅವ ಎಲ್ಲಿದ್ದಾರೆ? ಕಾಣ್ತಾವ? ಹೇಳ ವಿಷಯ. ಕಾರಣ ಉಂಟು. ಕಲಾವಿದರಿಗೆ ಎರಡು ರೀತಿಯ ಆಶ್ರಯ ಬೇಕು. ಯಾವ ರೀತಿ? ಒಂದು ಎಲ್ಲದಕ್ಕೆ ಸಮಯಕ್ಕೆ ಮಹತ್ವವನ್ನು ಕೊಡುವುದು ನಾವು. ಯಾವಾಗ ಸಮಯ ಬೇಕು ದೇವ್ರೆ, ಸಮಯ ಇಲ್ಲದೆ ಯಾವುದು ಆಗುದು? ಸಮಯ ಮುಖ್ಯ. ನೋಡಿ ಒಡೆಯ ಹೇಳು ಮಾರಾಯ, ಮಾಟವಾಂತಿಯಲ್ಲಿ ಎಲ್ಲಿ ಅಕ್ಕನ ಮೇಲೆ ನಡೀತೇನೆ ಅಂತ ಹೇಳಿದ್ದಲ್ವ ಅವಳು? ಈಗ ಹಗ್ಗದ ಎಲ್ಲಿಯಾದ್ರೂ ಬಿದ್ರೆ ಬಿಸಿಲು ಜಾಸ್ತಿ, ಬಿಸಿಲು ಎಲ್ಲಿಯಾದ್ರೂ ಇಲ್ಲಿ ಹೇಳಿಲ್ಲ. ಕೆಳಗೆ ಇಳಿಲಿಕ್ಕೆ ತುಂಬಾ ಕಷ್ಟ. ಇವನ್ನೆಲ್ಲ ನೋಡಿ ನಾನು ಬದುಕಿದ್ದೇನಲ್ಲ. ಪರೀಕ್ಷೆ ಮಾಡುದು ಅವಳಿಗೆ. ಅವನಿಗೆ ಹೆದರಿಕೆ. ಶಿವನೇ, ಶಂಕರನೇ, ಕರ್ಣಕರನೇ. ಈಗ ನನ್ನದೊಂದು ಪ್ರದರ್ಶನ. ಬೇರೆ ಏನು ಅಂತ ಹೇಳು. ನನ್ನದೊಂದು ಪ್ರದರ್ಶನ. ಹೌದೌದು, ಬೇಗ ಬೇಗ. ಇದು ನೋಡಿ ಏನು ಏನು ಅಂತ ನೀನೇ ಹೇಳ್ಬೇಕು. ತೆಂಗಿನಕಾಯಿ ಗೊತ್ತುಂಟಲ್ಲ ಅಷ್ಟು. ನೋಡಿ, ಎಲ್ಲರೂ ನೋಡಿ, ಇದು ತೆಂಗಿನಕಾಯಿ. ಹಾಗೆ ಹಾಗೆ ನೋಡಿ, ಇದು ಕತ್ತಿ, ಹರಿತವಾದಂತಹ ಕತ್ತಿ. ಸ್ವಲ್ಪ ಹೀಗೆ ತಾಗಿದ್ರೆ ನೆತ್ತರು ಚಿಮ್ಮುತ್ತದೆ. ಅದು ತಾಗಿದೆ ಅಲ್ಲ, ಇದು ಮುಟ್ಟಿದ್ರೆ ಚಿಮ್ಮುತ್ತದೆ. ಇನ್ನೊಂದು ದೊಡ್ಡ ಚಪ್ಪಾಳೆ, ಚಪ್ಪಾಳೆ, ಚಪ್ಪಾಳೆ. ಬದಿಗೆ ಬಾ, ನಾ ಹೋಗ್ಬೇಕಲ್ಲ. ಎಲ್ಲರೂ ಚಪ್ಪಾಳೆ ಹೊಡೀರಿ. ಚಪ್ಪಾಳೆ. ಬಾಯಿ ಹಾಕಿದ್ದು, ಬಾಯಿ ಹಾಕಿದ್ದು. ಇಷ್ಟರಲ್ಲಿ ಸೋತಿದ್ದೀರಿ. ಹಿಮಾಲಯದಲ್ಲಿ ತಪ್ಪಿಸಿ ನಾನು ಸಿದ್ಧಿಸಿದೆ. ಹೌದಾ? ನನಗೆ ಒಂದು ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದದಲ್ಲಿ ಯಾರಿಗೂ ಒಳ್ಳೆಯದಾಗಲಿಲ್ಲ. ನೋಡಿ ನಾಳೆ ತೆಂಗಿನಕಾಯಿ ಒಡೆಯದೆ ನೀರು ಕುಡಿತೇನೆ. ನೋಡಿ 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 ನೋಡಿ. ನನ್ನ ಗಂಟಲು ಒಳಗೆ ಹೋಗಿದ್ದೆ, ನನಗೆ ಗಡಿಯಬೇಡ. ಅಲ್ಲ, ಇದು ಒಂದು ನಿಮ್ಮ ಪ್ರದರ್ಶನ. ಅವ ಕಟ್ಟಿ ಬಾಯಿ 6, 7, 8, 9, 10. ಹತ್ತೇನುದಲ್ವೇನು? ಇಲ್ಲಿ ಆಗ್ಲಿಲ್ಲ. 10, 9, 8, 7, 6. 1, 2, 3, 4, 5. 6 ಕೂಡಿಸುವ 5. ಇನ್ನಿಲ್ಲಲ್ಲ, ಬಾವಲಿ ಮರದಲ್ಲಿಯೇ ಕಳೆದಾಗ ಆಯ್ತಲ್ಲ. ನಿನ್ನ ಹೆಂಡತಿಗೆ ವಾತಾವರಣ
ಮತ್ತೆ ಎಳಿತದೆ ಹಿಂದೆ ಹಿಂದೆ. ಮತ್ತೆ ಅದು ತೆಗೆದು ನಿನ್ನಂತ ಈಗ ಬಂದಾಯ್ತ ಮೈಗೆ ಯಾರಿಗೆ ಗೊತ್ತು? ನಿನ್ನದಲ್ಲ ಅಮ್ಮ ಈಗ ನೀವು ಈಗ ಅವಳ ಅಮ್ಮ ಅಂತ ಯಾರಲ್ಲ ಅವರಮ್ಮ ಸ್ವಲ್ಪ ಹೊತ್ತಾದ್ರೆ ನಿಮ್ಮ ಅಮ್ಮ ಸಮಾಜ ಅಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಅಪ್ಪ ಅಲ್ವಾ ಅದು ಹೇಳಲಿಕ್ಕೆ ಆಗುದಿಲ್ಲ. ಈಗ ನೋಡಿ ಒಂದೊಂದೇ ಸಾಮಗ್ರಿಗಳು ನಾವು ಇಲ್ಲಿ ಹಿಡಿಯುವ ಅವಳಿಗೆ ಕಾಣ್ತದ ಆದ್ರೂ ಅಮ್ಮ ಹೇಳ್ತಾರೆ ಅದೇ ಹೇಗೆ ಅದು ಸಿದ್ಧಿ. ಹೌದಾ? ಹಿಮಾಲಯದಲ್ಲಿ 48 ದಿವಸ ಹಿಮದಲ್ಲಿ ಮುಳುಗಿ ಮತ್ತೆ ಅಲ್ಲಿ ತಪ್ಪಿಸಿ ಅದು ಗೊತ್ತಾಗಿದೆ. ಇವಳು ಹಿಮದಲ್ಲಿ ಮುಳುಗಿಯೇ ಹೀಗೆ ಸರಿ. ಈಗ ನೋಡಿ ಅಮ್ಮ ಕಮಲಾಸುರನ ಆಸ್ಥಾನದಲ್ಲಿ ಇದ್ದೇವೆ ನಾವು. ಬಗುತಾ ನಾನೀಗ ಗಂಡ ಅಲ್ಲ ಬಕುತ. ನೀನೀಗ ಗಂಡ ಅಲ್ಲ, ಅಮ್ಮನಿಗೆ ಗಂಡ ಬೇರೆ. ಈಗ ನೋಡಿ ನನ್ನ ಕೈಯಲ್ಲಿರುವಂತಹ ಈ ಆಯುಧವನ್ನು ನೀವು ಯಾವುದು ಅಂತ ತಿಳಿಸಿ ಹೇಳಬೇಕು. ನೋಡಿ ಹೇಗೆ ದಿನಕ್ಕೆ 84 ಲಕ್ಷ ಕೋಟಿ ಜೀವರಾಶಿಯನ್ನು ಸೃಷ್ಟಿ ಮಾಡುವಂತಹ ನಮ್ಮನ ಕೈಯಲ್ಲಿರುವುದು ಏನಪ್ಪ? ಗಂಡ ಮಗನೇ ಇದಕ್ಕೆ ಮತ್ತೆಲ್ಲ ಆಗ್ಲಿ ಆಮೇಲೆ ಇದು ಗೊತ್ತಿಲ್ಲ ಹೋಗ್ಲಿ. ಇದು ನೋಡಿ ಕೊಟ್ಟಾಣಿ. ಅಲ್ಲ ನಾನು ಹೇಳುದಿಲ್ಲ, ಅವಳು ಕೇಳ್ತದಲ್ಲ. ಅಲ್ಲ ನೀನು ಹೇಳಿದ್ರೆ ಅವಳು ಹೇಳುದಿಲ್ಲ. ಇನ್ನು ನಾನು ತಿನ್ನದ್ದು ಜೀವನ ಆಗ್ಲಿಕ್ಕೆ ಸಾಕಾಗುದಿಲ್ಲ. ಅಮ್ಮ ಹೋಗಲಿ, ಅಮ್ಮನನ್ನು ನಿನ್ನ ಅಪ್ಪನೊಟ್ಟಿಗೆ ಕಳಿಸಿ. ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾನೆ ಅಮ್ಮ. ಅಷ್ಟು ಮಾತ್ರವಲ್ಲದೆ ನಮ್ಮ ಸಸ್ಯನ್ನು ಬಯಸಿದ್ದಾನೆ. ಸ್ವರ್ಗಕ್ಕೆ ಚ್ಯುತಿಯಾಯಿತೆ, ದರೆಯ ಧರ್ಮೆಲ್ಲವೂ ನಾಶವಾಯಿತೆ, ಋಷಿ ಮುನಿಗಳನ್ನು ಸಜ್ಜನರನ್ನು ಪೀಡಿಸ್ತಾ ಇದ್ದಾನೆ, ಧರಣಿ ದೇವತೆ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಹೆದರಬೇಡಿ ಬೆದರಬೇಡಿ, ತಾಯಿಯಾಗಿ ಶಕ್ತಿಯಾಗಿ ನಿಮ್ಮ ಮುಂದೆ ಗೋಚರಿಸಿದಂತ ನನ್ನಿಂದ ಮುಂದಕ್ಕೆ ಮಂಗಲವೇ ನಡೆಯುತ್ತದೆ ಎಂಬುದಕ್ಕೆ ಅನುಮಾನವಿಲ್ಲ.
ಅದೃಷ್ಟ ನಮ್ಮ ವಿರೋಧಿಗಳಂತ ದೇವತೆಗಳನ್ನು ಎಲ್ಲಿ ಹುಡುಕಿದ್ರು ನಮಗೆ ಸಿಗುತ್ತಾ ಇಲ್ಲ. ಹಾಗಾದ್ರೆ ಎಲ್ಲಿಯೋ ತಪ್ಪಿಸಿಕೊಂಡಿದ್ದಾನೆ. ಈಗ ನೀನು ಪೂಜೆ ಮಾಡುವುದು ಯಾರಿಗೆ? ದೇವತೆಗಳನ್ನು ಹಾಗಾದ್ರೆ ನಿನಗೆ ಗೊತ್ತಿರಬೇಕು ಎಲ್ಲಿದ್ದಾರೆ, ಹೇಗಿದ್ದಾರೆ ತೋರಿಸು. ನನಗೆ ಏನಾಗುವುದಿಲ್ವಾ? ಏನಾಗ್ತದೆ? ಏನಾಗ್ತದೆ ನಿನ್ನಿಂದ? ಏನಾಗ್ತದೆ? ಮಕ್ಕಳಾದವರು ಬಂಧಿಸಬೇಕು, ತಲೆ ತಗ್ಗಿಸಬೇಕು. ಬಂಧುವಾಗಿ ನ್ಯಾಯವಂತರಾಗಿ ಬದುಕಿದಂತವರು ತಲೆ ತಗ್ಗಿಸಬೇಕು. ಆತನಿಗೆ ಅನುಗ್ರಹವನ್ನು ಮಾಡಬೇಕು, ಆಶೀರ್ವಾದ ಮಾಡಬೇಕು. ಯಾಕೆ ತಾರೀಕು? ಯಾವ ಯೋಗ್ಯತೆ ನಿನಗಿಲ್ಲದಂತ ಹಣ ಮಾಡುತ್ತಾ ಮುಂದುವರಿತಾ ಬಂದೆ ನೀನು. ಕೇಳುತ್ತಾ ಇದ್ದೆ ನಿನ್ನಲ್ಲಿ ಸ್ವರ್ಗ ಮಕ್ಕಳು ಏರಿಕೊಂಡೇ ನೀನು. ಇಂದ್ರದ ಸುಮನಸ್ಸನ್ನು ಬಡಿದೋಡಿಸಿದೆಯಾ? ವೈರಿಗಳೆಂದ್ರೆ ಅಲ್ಲೇ ತಾಯಿ ನಿನ್ನಿಂದ ವರವ ಪಡೆದಿಗೆನು ತನ್ನ ಮೇಲಿಟ್ಟು ಅತಿಯನ್ನು ತಾಳುತ್ತಾ ಹೌದು ತಾಯಿ. ಸಮರ ಸಮಾನಳಾದೆ ನೀನು ಬೇಡ. ಬೆಳೀತಾ ಇದ್ದಾಳೆ. ಕಮಾಸುರನ್ನು ವಧಿಸುವುದಕ್ಕೆ ಅಸಾಧ್ಯವಾಗ್ತಾ ಇದೆ ಅಂತ ಫಲಿತಾಂಬೆ ಏನನೆಂಬೆ ಮಗನೇ ಕಂವಾಸುರ, ನಿನ್ನ ಭಕ್ತಿಗೆ ಹೋಗೊಟ್ಟು ನಿನ್ನ ಕಣ್ಣ ಮುಂಭಾಗದಲ್ಲಿ ಪ್ರತ್ಯಕ್ಷನಾಗಿದ್ದೇನೆ. ನಿನಗೇನು ಬರಬೇಕು ಕೇಳಿಕೋ, ಪರಿಹರಿಸುತ್ತೇನೆ. ತೋರಿದನು
ಪ್ರೀತಿಯಿಂದಲೇ ನಿನ್ನ ಬಳಿಗೆ ಬಂದೆನು ಎಂದಾದರೆ ಹೆಣ್ಣು ಬೇಕೆ ನಿನಗೆ, ಮಣ್ಣು ಬೇಕೆ, ಹೊನ್ನು ಬೇಕೆ, ಅಪಹಾಸ್ಯವನ್ನು ಮಾಡುತ್ತಾ ಇದ್ದೀಯ. ಹಾಗಾಗಿ ನೀನು ಮೂಕನಾಗಿ ವರ್ತಿಸುತ್ತಾ ಇದ್ದೀಯಲ್ಲ, ಇದೋ ನೀನು ಕೊಡುತ್ತೇನೆ, ಯಾರು ಬೇಕಾದ್ರೂ ಬರ್ಬೋದು. ಇದು ಯಾವ ಭಾಷೆ? ಯಾವ ಭಾಷೆ? ಎಂತದ್ದು ಮರೆಯ ಭಾಷೆ ಅಂತ ಆಗುದಿಲ್ಲ. ಇಲ್ಲಿ ಎಲ್ಲ ಭಾಷೆ ಇಲ್ಲದೆ ಬರೀರುದ. ನಿನಗೆ ಭಾಷೆ ಇಲ್ವೋ? ಯಾವುದು? ಮತ್ತೆ ನಮ್ಮದು ಆ ಕಡೆ. ಯಾವ ಕಡೆ? ಕೇರಳ. ಆ ಕೇರಳ ನಾಡಿನ ನಾಗರೀಕರಣ ಅದೆಂತ? ಬಂದಾಗಿ ಹೋದ ಮಾತಿನ ವೇಗದಲ್ಲಿ ಬಂದದ್ದು. ಇಲ್ಲಿ ಹೋಗ್ಲಿ ಅಂತ. ಯಾರ ಕೈಕಾಲು ಸರಿ ಇಲ್ಲ ಅದನ್ನು ಲೆಟ್ಟಾಗಿ ಮಾಡಿ ಕೊಡ್ತೇವೆ. ನೀವು ಮತ್ತೆ ಹಾ. ಈಗ ನಿಮ್ಮನ್ನು ಹುಡುಗಿ ಮಾಡಬೇಕು. ಬೇಡ ಪುಣ್ಯ, ಮತ್ತೆ ನಿನಗೆ ಅರ್ಥ ಕೊಡುವುದಿಲ್ಲ. ಎಂತ ಪ್ರಭುಗಳೇ? ಅವರಿಗೆ ಸಂತೋಷ. ಶರೀರಕ್ಕೆ ಸೌಖ್ಯ ಇಲ್ಲ, ಒಟ್ಟಿಗಿದ್ದವ ಹುಡುಗಿಯಲ್ಲಿ ಏನೇನು ಮಾತಾಡೋದು ಅದ ಅಪ್ಪ ಮೇಲ್ದು ದಾದ ಉಂಟು. ಅದನ್ನ ಗೊತ್ತಾಗುತ್ತೆ. ಎನ್ನ ಕೊಡೋದಿಲ್ಲ ಇದು ಪೊಂಜೋ ಅಂದಾತ ಇಲ್ಲ ಬಿಟ್ಟೈತಿ ಅದ ಅದ ತೀರ್ಮಾನ ಅಂದಿಲ್ಲ ಅತ್ತು ಓ ಇಲ್ಲ ಚಿನ್ನವಾಗಿ ಬಿಡ್ತಮ್ಮ. ನೀವು ತಲೆಗಿಸಿಬೇಡಿ, ಅದು ಸತ್ತದ ನಾರಾಯಣಿಯರು ಅವು ನಾರಾಯಣಿಯರು ಮರಿತಾ ಇಲ್ಲ ದೇವರು ಇಲ್ಲ ಮರಿತಾ ಇಲ್ಲ ಹೇಳಿ ಕಾಯವತ್ತ ಮಳೆ 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 ಅನ್ಪುಜ ಅನ್ಪುಜ ಅನ್ಪುಜಿ ಮರೋಡ ಅನ್ಪುಜ ಅನ್ಪುಜ ಅನ್ಪುಜಿ ಅನ್ಪುಜ ಬಾಯಿ ಮಾಡಿ ಬರ್ಬೋದು ಅನ್ಪುಜನ ಓ ಪಕ್ಷ ಬಲ್ ಬಲ್ ಬಂದೆ ಅಯ್ಯೋ ಕಾರಣುಂಡಿಯಾ ಯಾರು ಬಂದ್ರೆ ಕಾರಣುಂಟು ಯಾಕಂದ್ರೆ ತಳಕಲ್ಲೋಡು ನೀವು ಸಾರ್ವಜನಿಕ ಗುವೇಲಿಯ ಆ ಗುವೇಲಿ ಕಾಂಜ ಬಂದು 6 ಗಂಟೆ అనగా ಯಾರು ಕೊಡ್ಕೊಂಡು ಬರ್ತೊಂದು ಬರ್ತೀನಿ ಮೋಲು ನೀರು ಕೊಡ್ಕೊಂಡು ಬರ್ತೊಂದು ನಡಿ ಬರ್ತೀನಿ ಯಾಕಂದ್ರೆ ಅಲೆಗೆ ತೂಪಿನಿ ಆಲೇನೇನು ತೂಪಿನಿ ಯಾನ್ ಆಲೇನು ತೂಪಿನಿ ಅದನ್ನು ಅನ್ಪಾಟ ಬಂದೆ ಓ ಮಕ್ಕ ಸರಣ ಅದು ಕಾಕಾಜಿ ಕೊಡ್ರಿ ಆಲೆ ಎಕ್ಕು ಕೊಡ್ರಿ ಯಾನ್ ಆಲೆ ಕೊಡ್ರಿ ಆಲೆ ಎಕ್ಕು ಕೊಡ್ರಿ ನಾದೇನು ಕಾಕಾಜಿ ಬರೆದು ಕೊಟ್ಟು ಬಿರಿತು ಮುಂಡು ಮದುವೆ ನಿಗಂಟಾಡಿಯ ಎಂಗೆಲ ನೀನುಗುಲ ಮದುವೆ ನಿಗಂಟಾಡಿ ಕೆಲವು ಸಮಯ ಕೊಡ್ಲಿಯ ಮೋಲ್ ಅಮ್ಮೆ ಸಾಯ್ತಿನಂತೆ ಸಾಯ್ತೆ ಬೋಯ್ ಹಿಂಗ ಪೊಣ್ಣು ಕೊರಕ್ಕೆ ಎಂಜೆ ಬೆಚ್ಚೋಡಿ ಆನು ಎದುರ್ದ ಗುವೆಲ್ಗೆ ಗುವೆಲ್ದ ಮಾತಾಡ್ಬೋ ನೀವು ಗೋಲ್ದ ಮರತ್ತಿನ ಆಯ್ತು ಕಂಟೆನ ಸುತ್ತಬಾರ್ದು ಯಾನು ಕರೆತೊಂದು ಬಲ್ಲ ಕಡಿದ ಗುವೆಲ್ಗೆ ಭಾರಿ ಇಟ್ಟೆ ಸೈತಿ ಕರನ್ ಬೋಯ್ನೆ ಗುಡಿಯನ ನೀರು ಕಾಟಿ ಮಾತಾಡಿ ಕರ್ಲಿ ಸುತ್ತ ಓ ಸೈತಿ ಮಕ್ಕಳು ಬಿಡ್ಚೆ ಅದ ಇತ್ತೆ ಸಾರಾನು
ನೀನು ಹತ್ತಿ ನೀನೆಂದು ಮಾಡು ಸುತ್ತ ಮಾಡು ಮಂತ್ರವಾದಿನಿ. ನೀವೆಂದು ಮಾಡು ನೀನು ಲಿಂಕ್ ಮಾಡುವಾಗ ವಿಷಯ ನೀನು ಏನು ಮಾಡು? ಎಂಕೆಯನ್ನು ಹೊಡೆದಿವು ಅಪ್ಪ ಎಣಿಕೆ ಇರ್ಬೋದು ಮನೆ ಕುಳಿತವತ್ತೆ ಜೋಗ್ಲು ಅಂತ ಓಂ ಸುಖ ಅಚ್ಚ ನಾಲ ಎಲ್ಲ ಮಂತ್ರ ವಿದ್ಯೆ ಜೋಗ್ಲಾಪ್ಲೆಕ ಆಲೆಜ್ ಅನುಗ್ರಹ ಆಪುಡು 5 ಪೊಳ್ಳುಡು 5 ಪೊಳ್ಳುಡು ಐನು ಪುಣ್ಣುಗೆ ಆಯ್ತು ಅಂಚಿನ ಮಾಡ್ಬಾರ ಅರ್ಧ ಅಂಚಿ ಬರೀ ಆಲೆಜಿನ ದೋಷ ಐದಲ್ಲ ಅನ್ನೋರು ಅರ್ಧ ಮಲ್ಬುಗ ಅರ್ಧ ಬಾಳೆ ನೀ ಮತ್ತೊಂದು ಅರ್ಧ ಬಾಳೆ ಹೋಯ್ಕೊಂಡು ಐದೆಂಟು ಮೂಜ ಅಂಚಿರಕ್ಕೆ ಆವಡಿ ಮೂಜಿ ಪೊಳ್ಳುದು ರಡ್ಡ ಮೂಜಿ ಆನಲ್ಲ ಬದಿ ಕಾಣಲ್ಲ ಹೋಗುವ ಯುದ್ಧಕ್ಕೆ ಎಷ್ಟೇ ಧರೆಯಲ್ಲಿ ಮಾಡಬಾರದಂತಹ ಪಂಚಮಹಾಪಾತ ನಿಮ್ಮ ಮಗನಾದಂತಹ ಕೌಪಾಸುರ ವೀರನಾಗಿ ಧೀರನಾಗಿ ಬೆಳೆದವನು ಈಗಲೂ ಕೇಳ್ತಾ ಇದ್ದಿ. ಹೌದಪ್ಪ. ನೀನು ಒಂದು ವೇಳೆ ಇಂದ್ರಾದಿಗಳಿಗೆ ಸ್ವರ್ಗವನ್ನು ಬಿಟ್ಟರೆ ಬದುಕುವುದಕ್ಕೆ ದಾರಿ ಮಾಡಿಕೊಡ್ತೇನೆ. ನಾನೇ ಕೊಡ್ತೇನೆ. ಅಮ್ಮ ಏನಪ್ಪ? ಅಂತಹ ಭಿಕ್ಷಣ ಸಂತೋಷವಾದಂತಹ ಅಂತರಂಗದಲ್ಲಿ ಹೃದಯಪೂರ್ವಕವಾದಂತಹ ಕೋರಿಕೆ ನಿನ್ನ ಪಾದಕಮಲದಲ್ಲಿ ಇಟ್ಟಿದ್ದೆಪ್ಪ. ನನಗೆ ಬೇಕಾದದ್ದು ಅದೇ. ಮಕ್ಕಳನ್ನು ಪೂರ್ವವಾಗಿ ಧರೆಯಲ್ಲಿ ನಾಶ ಮಾಡುವುದೇ ನನ್ನ ಉದ್ದೇಶವಲ್ಲ. ಅವರ ಹೆಸರು ಅವರು ಮಾಡಿದಂತಹ ಗಳಿಕೆ ಏನು ಅದನ್ನು ಉಳಿಸಿಕೊಡಬೇಕೆ ನನ್ನ ಧರ್ಮವಾಗಿದೆ. ಈ ಕೌನಿಂದಾಗಿ ಈ ಪ್ರಪಂಚದಿಂದ ಪ್ರಕರಣ ಮುಂದೆ ಶಾಶ್ವತವಾಗಿ ಉಳಿಯುತ್ತದೆ ಅಂತಾದ್ರೆ ಇದು ತಾಯಿಯಾಗಿ ನನ್ನ ಸಂತೋಷಭರಿತರಾಗಿದ್ದೇನೆ. ಇದರಲ್ಲಿ ಸರಿ ಮಗನೇ ಸರಿ, ನಿನ್ನ ಆಸೆಯನ್ನು ಖಂಡಿತವಾಗಿ ನಡೆಸಿಕೊಡುತ್ತೇನೆ. ನನ್ನಿಂದ ನನ್ನ ಸ್ವಾರ್ಥ ಅಂತ ಭಾವಿಸಬಹುದು. ಸ್ವರ್ಗಲೋಕದ ಇಂದ್ರಾದಿ ಸುಮನಸ್ಸರ ಧರ್ಮವನ್ನು ಪರಿಪಾಲನೆ ಮಾಡೋದಕ್ಕೋಸ್ಕರವಾಗಿ ಧರ್ಮಕ್ಕೆ ಯಾವತ್ತೂ ನ್ಯಾಯಕ್ಕೆ ಬೆಲೆ ಕೊಡಬೇಕೆಂಬ ಉದ್ದೇಶದಿಂದಾಗಿ ನೀನು ಮಗನಾದರೂ ನಿನ್ನ ನಾಲಿಗೆಯಲ್ಲಿ ನಾನೇ ಸರಸ್ವತಿಯಾಗಿ ನಿನ್ನ ಆ ಮುಖನಾಗಿ ಮಾಡಿದವಳು ನಾನೇ. ವಾಗ್ದೇವಿಯಾದೆ ನಾನು. ಆ ಮೂಲಕವಾಗಿ ನನ್ನಿಂದಲೇ ಮುಖನಾದ ನಿನ್ನನ್ನು ಮುಂದಕ್ಕೆ ನನ್ನೊಂದಿಗೆ ಹೆಸರು ಶಾಶ್ವತವಾಗಿ ಉಳಿಸುತ್ತೇನೆ. ಯಾವತ್ತು ಭಗವಾನ್ ಭಾಸ್ಕರ ಉದಯನಿಗೆ ಯಾವತ್ತೂ
ನಾಶವಿಲ್ಲ ಹಾ. ಅಂತ ಉದಯನಾಗಬೇಕು ಈ ಪ್ರಪಂಚದಲ್ಲಿ. ಉದಯನಾಗಬೇಕಾದ್ರೆ ಮುಂದಕ್ಕೆ ಈ ದೇವಿ ಲಲಿತಾಂಬಿಕೆ ಅಂತ ನನ್ನೊಟ್ಟಿಗೆ ಹಾ. ಮೂಕಾಸುರನಾಗಿ ಅಲ್ಲ, ನಾನು ಮೂಕಾಂಬಿಕೆಯಾಗಿ ಹಾ. ಮುಂದೊಂದು ದಿವಸ ಸೂರ್ಯಚಂದ್ರನಿಗೆ ಇರುವ ತನಕ ಶಾಶ್ವತ ಹೆಸರು ಉಳಿಸುವಂತೆ ನಾನು ಮಾಡ್ತೇನೆ. ಆಗಲಿ. ಸಕಲರಿಗೆ ಅನುಗ್ರಹ ಮಾಡ್ತೇನೆ. ಹಾ. ಅದರೊಂದಿಗೆ ಹಾ. ಸಕಲ ನನ್ನನ್ನು ಭಜಿಸುವಾಗ ನಿನ್ನ ಹೆಸರು ಶಾಶ್ವತವಾಗಿ ಭಜಿಸುವ ನೀನು ತಡೀರಿ ನೀವೆಲ್ಲರೂ ಅವಸರ ಮಾಡದಿರಿ. ಏನು ಹೇಗೆಂತ ಯೋಚನೆ ಮಾಡಿಕೊಂಡಾಗ ಕೌಹಾಸುರಿಗೆ ಮೋಕ್ಷ ಕೊಟ್ಟ ಕೂಡಲೇ ಆತನ ಅಂತರಂಗದಲ್ಲಿರುವಂತ ಯಾವ ವೈಶಿಷ್ಟ್ಯ ವಿಶ್ವಾಸಿಗಳೆಲ್ಲವೂ ಇಂದ್ರಾದಿ ಸಮರಸನ್ನು ಪೀಡಿಸ್ತಾ ಇದ್ದಾರೆ, ಋಷಿಗಳನ್ನು ಬಾಧಿಸ್ತಾ ಇದ್ದೀರಿ. ನಿಮ್ಗೆ ಏನು ಬೇಕು? ಮೋಕ್ಷ ಬೇಕು, ಸದ್ಗತಿ ಬೇಕಲ್ವೇ? ಖಂಡಿತವಾಗಿ ಮಾಡ್ತೇನೆ. ಇಂದ್ರಾದಿ ಸುಮರಸರಿಗೆ ಅವರಿಗೆ ಆಜ್ಞೆ ಕೊಟ್ಟಿದ್ದೇನೆ. ನಿಮ್ಮೆಲ್ಲರನ್ನು ಮರಣೋದ್ಧಾರವನ್ನು ಮಾಡಿ ಆ ಮೂಲಕ ಅವರಿಗೆ ಬೇಕಂತ ಸದ್ಗತಿಯನ್ನು ಮೋಕ್ಷವನ್ನು ಕರೆಸ್ತೇನೆ. ಹೋಗಿ ತೆರಳಿರಿ 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 ತೆರಳಿರಿ. ಎಂತ ಭಾಗ್ಯವಂತನಪ್ಪ ನೀನು, ಭಾಗ್ಯವಂತನು. ಈ ಪ್ರಪಂಚದಲ್ಲೆಲ್ಲರೂ ತ್ಯಾಗಕ್ಕೆ ಕೇವಲ ತಕ್ಕ ಸಂದರ್ಭದಲ್ಲಿ ಯಾರಿದ್ದಾರೋ ಅಂತವರು ತ್ಯಾಗಮಯ ಹಾಗೆ ಪ್ರಪಂಚದಲ್ಲಿ ಕಂಗೊಳಿಸ್ತಾರೆ. ಅಂತವರಲ್ಲಿ ಶ್ರೇಷ್ಠವಾರುವ ಮುನಿಯುಂಗಣವಾಗಿ ಎಂದು ಕೋಲಾಮುನಿ ಎನ್ನುವ ಹೆಸರಿನಿಂದ ಪ್ರಪಂಚದಲ್ಲಿ ಕೊಂಡಾಡುತ್ತಾ ಬಂದೆ ಮಗನೇ. ಕಾರಣ ಏನು ಗೊತ್ತೇ? ಇಂದು ಲಲಿತಾಂಬಿಕೆಗೆ ನಾನು ಈ ಪ್ರಕಟವಾಗಬೇಕಾದ್ರೆ ಮೂಲ ಕಾರಣ ನೀನೇ ಆಗಿದ್ದೆ. ನಿನ್ನ ತಪೋಶಕ್ತಿ ನಗೆ ನಿನ್ನ ಭಕ್ತಿ ಶ್ರದ್ಧೆಯಿಂದಾಗಿ ಈ ವನ ಎಂಬುದು ಪ್ರಶಾಂತವಾಯಿತು. ಶ್ರೀಚಕ್ರದ ಮಧ್ಯದಲ್ಲಿ ಲಲಿತಾಂಬಿಕಾಧ್ವರಕ್ಕೆ ಮತ್ತು ಬ್ರಹ್ಮಗುಂಡಿಗೆ ಬಹಳಷ್ಟು ಸಮೀಪವಾದಂತ ಒಂದು ಸಂಬಂಧವನ್ನು ಮುಂದಕ್ಕೆ ತರುತ್ತೇನೆ. ಹೇಗೆ ಗೊತ್ತೇ? ಮಾರಣಾಧ್ವರನು ಮಾಡಿದಂತ ಈ ಸ್ಥಳವನ್ನೇ ಮುಂದಕ್ಕೆ ಮಾರಣಾಕಟ್ಟೆ ಶ್ರೀಚಕ್ರದ ಮಧ್ಯದಲ್ಲಿ ಲಲಿತಾಂಬಿಕೆಯಾಗಿ ಮಹಾಶಕ್ತಿಯಾಗಿ ಶ್ರೀಚಕ್ರದಲ್ಲಿ ನಾನು ನೆಲೆಯಾಗುವುದಕ್ಕೆ ಇದ್ದೇನೆ. ಬ್ರಹ್ಮಲಿಂಗೇಶ್ವರನ ಮಧ್ಯದಲ್ಲಿ ತನ್ಮೂಲಕವಾಗಿ ಇಲ್ಲಿ ಅಂತ ಬರುವಂತಹ ಭಕ್ತಾದಿಗಳ ಕಷ್ಟವನ್ನು ಕರುಣಿಸ್ತೇನೆ. ಅಲ್ಲಿ ಬ್ರಹ್ಮಗುಂಡಿಯಲ್ಲಿ ಬಿದ್ದಂತಹ ಯಾವ ಬ್ರಹ್ಮಾಸುರನ ಆತ್ಮಕ್ಕೆ ಆ ಹೊತ್ತಿನಲ್ಲಿ ಮೋಕ್ಷವನ್ನು ಲಭಿಸಲಿಕ್ಕೆ ಸಾಧ್ಯ ಉಂಟು. ಪ್ರತಿ ಮಕರ ಸಂಕ್ರಮಣದ ದಿವಸ ಹಾಲು ಪಾಯಸದ ಸೇವೆಯನ್ನು ಮಾಡುವುದರೊಂದಿಗೆ ಬ್ರಹ್ಮಲಿಂಗೇಶ್ವರಿಗೆ ಸಂತೃಪ್ತಿಯಾಗ್ತದೆ. ಆ ಮೂಲಕವಾಗಿ ಪ್ರಪಂಚವನ್ನೇ ಕಾಪಾಡುವುದಕ್ಕೆ ಸಾಧ್ಯವಾಗ್ತದೆ, ಅನುಗ್ರಹವನ್ನು ಮಾಡುತ್ತದೆ. ಹಾಗಂತ ಮುಂದೇನು ನಾನು ಎಂಬ ನಿನ್ನ ಪ್ರಶ್ನೆಯಲ್ಲವೇ? ಅದು ನನ್ನ ಬಗ್ಗೆ ನಾನು ಚಿಂತಿಸುವುದು ಹೇಗೆ? ನಿನ್ನದೇ ಧ್ಯಾನವನ್ನು ಮಾಡ್ತಾ ಬರ್ತಾ ಇದ್ದವ ನಾನು. ಮುಂದಕ್ಕೆ ನನ್ನ ಹಾಗೆಂದು ಮೂಕನಿಗೆ ಮೋಕ್ಷವನ್ನು ನೀನು ಕೊಟ್ಟಿದ್ದಿ. ಅವನ ಹೆಸರು ಸ್ಥಿರಸ್ಥಾಯಿಗೊಳಿಸ್ತೀನಿ ಅಂತ ಹೇಳಿದ್ದೇನೆ. ಹಾಗಾದ್ರೆ ನಿನ್ನನ್ನು ಅನವರ್ತವು ಭಜಿಸಿದವನು ನಾನು. ಈ ಕೋಲಾವನದಲ್ಲಿ ಅದೆಷ್ಟೋ ಸಮಯದಿಂದ ನನ್ನ ಕರ್ತವ್ಯ. ಖಲರಿಗೆ ನಾನು ಮೋಕ್ಷವನ್ನು ಕೊಡುತ್ತೇನೆ, ಆಸೆ ನಡೆಸಿಕೊಡುತ್ತೇನೆ ಅಂದರೆ ಎಲ್ಲವನ್ನು ಬಿಟ್ಟು ತ್ಯಾಗದ ಸಂಕೇತವಾಗಿ ಕೋಲಾಮುನಿ ಆಸೆ ನಡೆಸಿಕೊಡುವುದಕ್ಕೆ ಅಸಾಧ್ಯತೆ ತೋರಿಸಿಕೊಂಡೆಯ. ಖಂಡಿತ ಸಾಧ್ಯವಿಲ್ಲ. ಎಲ್ಲವೂ ನನ್ನ ಸಂಕಲ್ಪವಾಗಿದೆ, ಸಂಕಲ್ಪಚಿತ್ತವಾಗಿದೆ. ಇದನ್ನ ನೀವು ಪಾತ್ರಧಾರಿಗಳಾಗಿ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಯಾವ ರೀತಿಯಿಂದ ಗೊತ್ತೇ? ಯಾವಕ್ಕೆ ಕವನೆ ಕೊಟ್ಟ ಮಾತನ್ನು ಉಳಿಸಿಕೊಡ್ಬೇಕು. ಈ ಪ್ರಪಂಚದ ಮಹಾಶಕ್ತಿ ಸ್ವರೂಪಿಣಿಯಂತ ನಾನು ಹೊಂದಿದ್ದೇನೆ ಅಂತ ಪ್ರಪಂಚದ ಉಳಿಯಬೇಕು. ಅದಕ್ಕೋಸ್ಕರವಾಗಿ ಅದು ಕಾಣುತ್ತಿರುವಂತಹ ಕೊಟ್ಟಚಾದ್ರಿ ಎಂಬ ಪಟ್ಟದಲ್ಲಿ ಲಿಂಗ ರೂಪವಾಗಿ ಉದ್ಭವಿಸ್ತೇನೆ. ಸ್ತ್ರೀ ಶಕ್ತಿಗಳಾಗಿ ಅಲ್ಲಿ ವಿಶೇಷವಾದ ಅನುಗ್ರಹವನ್ನು ಮಾಡುವುದಕ್ಕಿದ್ದೇವೆ ನಾವು. ಆಚಾರ್ಯ ಓರ್ವನಿಂದಾಗಿ ವಿಶೇಷ ಕೆಲ ಪ್ರದೇಶದಲ್ಲಿ ಕಾಣುತ್ತಿರುವಂತಹ ದೇಹವನ್ನು ನಿರ್ಮಾಣ ಮಾಡುವುದರೊಂದಿಗೆ ಅಲ್ಲಿ ನಾನು ನೆಲೆಯಾಗುವುದಕ್ಕೆ ಸಾಧ್ಯ ಉಂಟು. ನೆಲೆಯಾದ ಲಿಂಗಕ್ಕೆ ನನ್ನದು ವಿಶೇಷವಾದ ಹೆಸರದು ಮುಂದಕ್ಕೆ ಬರ್ತದೆ. ಯಾವ ರೀತಿ ಗೊತ್ತೇ? ಅವನಿಯ ಪಟ್ಟ ಮಾತು ಅಂಬಿಕೆಯಾದ ನಾನು ಮೂಕಾಂಬಿಕೆಯಾಗಿ ಅಂಗುಳಿಸಲಿಕ್ಕೆ ನಾಡಿದ್ದೇನೆ. ಹಾಗಂತ ನಿನ್ನ ಹೆಸರು ಉಳಿಯಬೇಕು ತಾನೇ. ಅದಕ್ಕೋಸ್ಕರವಾಗಿ ಕೋಲಾವನ ಇದ್ದಂತ ಈ ಹೆಸರು ಕ್ಷೇತ್ರಕ್ಕೆ ಮುಂದಕ್ಕೆ ಕೊಲ್ಲೂರು ಮೂಕಾಂಬಿಕೆಯಾಗಿ ನಾನು ನೆಲೆ ಹಾಕುವುದಕ್ಕಿದ್ದೇನೆ. ಹಾಗಂತ ಕೊಲ್ಲೂರು ಎಂಬ ಮಹಾಕ್ಷೇತ್ರದ ಪುಣ್ಯಕ್ಷೇತ್ರ ತಾಮರಿಸಿಕೊಂಡಂತ ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಂದಲೇ ಒಂದು ನಿಯಮ ಅಂತ ಪಾಲನೆ ಮಾಡಬೇಕು ಮಕ್ಕಳ ಮುಂದಕ್ಕೆ. ಏನು ನಿಯಮ? ಯಾವತ್ತ ರೀತಿ ಗೊತ್ತೇ? ಯಾರಿರುವಂತಹ ಸೌಪರ್ಣಿಕ ತೀರ್ಥ, ಶುಕ್ಲ ತೀರ್ಥ, ಅಗ್ನಿ ತೀರ್ಥ, ಈ ಮೂರು ತೀರ್ಥದ ಶುಚಿರ್ಭೂತರಾಗಿ ಬಂದು ನೇರವಾಗಿ ಬ್ರಹ್ಮಲಿಂಗೇಶ್ವರ ಮಾರುಕಟ್ಟೆಗೆ ಸನ್ನಿಧಾನಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಈ ನನ್ನ ಕ್ಷೇತ್ರವಂತ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಬಗೆದವ
ಬಂದವರಿಗೆ ಅದು ನಾನೇ ಮೂರು ಶಕ್ತಿಗಳ ಹಾಗೆ ಅವರನ್ನು ಕಾಪಾಡುವಂತ ಮುಖಾಂಬಿಕೆ ಆಗ್ತೇನೆ. ನನ್ನ ಸಾನ್ನಿಧ್ಯಕ್ಕೆ ಸಂಕಲ್ಪ ಮಾಡಬೇಕು. ಈ ರೀತಿಯಲ್ಲಿ ಕಂಕಣ ಭಾಗ್ಯ, ತಾಳಿ ಭಾಗ್ಯ, ಆ ಮೂಲಕ ಸಂಪತ್ತು, ಅದು ಆ ಮೂಲಕವಾಗಿ ಅವರ ಕಷ್ಟ ರೋಗ ರುಜನಾದಿಗಳಿಗೆ ಯಾರು ಶ್ರದ್ಧಾಭಕ್ತಿಯಿಂದ ನನ್ನ ನಡೆಯಲ್ಲಿ ಬಂದು ಆಚಾರ್ಯರವರ ಮೂಲಕವಾಗಿ ಪ್ರಾರ್ಥಿಸ್ತಾರೋ ಅವರ ಸಂಕಲ್ಪವನ್ನು ದೂರ ಮಾಡುತ್ತೇನೆ. ಅದು ನಿಮ್ಮೆಲ್ಲರ ಜಯಘೋಷದ ವಿಶೇಷ ಭಕ್ತಿ ಭಾವನೆ ಅರ್ಪಣೆಯ ಮೂಲಕವಾಗಿ ಮೂಕಾಂಬಿಕೆ ಅಂತ ನಮ್ಮ ಕುಳೂರು ಕ್ಷೇತ್ರದಲ್ಲಿ ಕಾಣುತ್ತಿರುವಂತ ಕೊಟ್ಟಚಾದ್ರಿಯ ಮಹಾಲಿಂಗ ರೂಪದಲ್ಲಿ ನೆಲೆಯಾಗ್ತಾನೆ, ಲಿಂಗದಲ್ಲಿ ನೆಲೆಯಾಗ್ತಾನೆ, ಲಿಂಗದಲ್ಲಿ ನೆಲೆಯಾಗ್ತಾನೆ. ಯಾರು ಆಡುವುದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೋ, ಯಾರು ಭಕ್ತಿಪೂರ್ವಕವಾಗಿ ಕೇಳಿದ್ದಾರೋ ಅವರಿಗೆ ನಾವು ನಂಬಿಕೊಂಡು ಬಂದಂತಹ ಮಹಾಗಣಪತಿ ದೇವರು ಹಾಗೂ ಸ್ಥಳದಲ್ಲಿರುವಂತಹ ಸಕಲ ದೈವ ದೇವರುಗಳು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತಾ ಈ ಪುಣ್ಯತಪವಾದಂತಹ ಕಥೆಗೆ ಮಂಗಲವನ್ನು ಹಾಡುವುದಕ್ಕೆ ಸಭೆಯಲ್ಲಿ ಮತ್ತು ಭಾಗವತರಲ್ಲಿ ಅಪ್ಪಣೆಯನ್ನು ಕೇಳುತ್ತಾ ನಮಸ್ತೆ ಮಾತರೆಗಳ ಎಕಡೆಯನ್ನು ಪಂಡ್ಲೆಕನೆ ನಮ್ಮ ಯಕ್ಷಗಾನ ನಿಂಗಲ್ನ ಲೈಫ್ ಇನ್ಶೂರೆನ್ಸ್ ಆಫೀಸ್ದಲೈ ಪ್ರಥಮ ಬಾರಿಗೆ ನಾನೊಂಜಿ ಕಿರು ಪ್ರಯತ್ನ ಮಲ್ತದ್ದು ಅವು ಒಂಜಿ ಸಕ್ಸಸ್ಫುಲ್ ಆತಂಡು. ಸೊ ಐತ ಬಗ್ಗೆ ಒಂಜಿ ಪ್ರಧಾನ ಕೌವಾಸುರ ವೇಷ ಮಲ್ದಿನಾರು ನಮ್ಮೊಟ್ಟುಗೊಲ್ಲೇರು ಉದಯ ಕುಮಾರ್ ಧರ್ಮಸ್ಥಳ ಇತ್ತ ತಲಕಳ ಮೇಲೋಡು ಒಂಜಿ ಪ್ರಧಾನ ವೇಷಧಾರಿ ಅದು ನಮ್ಮೊಟ್ಟು ಕೆಲಸ ಮಾಡ್ತಂದಿಲ್ಲೇರು. ಸೊ ಮೇರ್ನ ಅನುಭವ ಅಭಿಪ್ರಾಯ ದಾದಂದಕ್ಕೆ ಏನಿಲ್ಲ ಸರ್. ನಮಸ್ತೆ. ನಮಸ್ತೆ. ಎಂಚಾಂಗ್ ಸರ್ ಇದಕ್ಕೆ ಸೂಪರ್ ಅಂಡ್ ದಯಪಂಡ ಇಂಚ ಇನ್ಸೂರೆನ್ಸ್ ಕಂಪನಿ ಕ್ಲಬ್ರ ಇಂಚ ಯಕ್ಷಗಾನ ಮಲ್ಪನು ಎನ್ನಲೆಕ್ಕೊಡು ದಾದ ಇಂಚ ಫ್ಲಾಟ್ ಮಲ್ಪನು ಫಸ್ಟ್ ಆದಿಪ್ಪಡು ದಯಪಂಡ ಮಾತಿರ್ಲ ಎಂಜಾಯ್ ಮಲ್ತೀರಿ ಯಕ್ಷಗಾನ ಬಂಡ ದಾದ ಬಂಡದ ಮೊಲ್ಲ ಇನ್ಸೂರೆನ್ಸ್ ಕಂಪನಿ ಮಾತಿರಗ್ಲ ಒಂಜಿ ತೋಜ ಲೆಕ್ಕಾಂಡ್ ಅಂಚ ನಮ್ಮ ಎಂಚಿನ ಕರಾವಳಿದ ಗಂಡುಗಲೆ ಯಕ್ಷಗಾನ ಇನ್ನು ಮಾತ ಕೂಡ ಇಡ್ಲ ಪಸರಿಸವನಲ್ಪ ಈ ಕಂಪನಿ ಅಡ್ಡ ನೆರವು ಕೊಡ್ತಂಡು ಸಪೋರ್ಟ್ ಕೊರ್ನೆಕ್ ಈ ಕಂಪನಿಗೆ ಧನ್ಯವಾದ ಮಾತೆರೆಗ್ಲ ನನ್ನ ದುಂಬುಗ್ಲ ನಿಕ್ಲೆ ಕಲೆಕ್ ಪ್ರೋತ್ಸಾಹ ಕೊರಡೊಂದು ಅನ್ಕೇನು. ಸರಿ, ಧನ್ಯವಾದ. ನಮ್ಮ ಯಕ್ಷಗಾನ ಅಡಿನಿ ಕುಡೋರಿ ಕಲಾವಿದೆ ನಮ್ಮ ಪರಿಚಯ ಮಲ್ತೊಂದಿಲ್ಲ ರಮೇಶ್ ಕುಲಶೇಖರ ಬಣ್ಣದು ಮೇರು ಸಾಧಾರಣ 35-40 ವರ್ಷದಿಂಚಿ ಯಕ್ಷಗಾನೋಡು ಸೇವೆ ಮಲ್ತೊಂದಿಲ್ಲೇರು. ಯಕ್ಷಗಾನನೇ ತನ್ನ ಉಸಿರು, ಯಕ್ಷಗಾನದ ನೆತ್ತಿರು ನರ ನಾಡಿ ಬಣ್ಣದು ಐಕ್ಯ ತನ್ನ ಜೀವನನೇ ಅರ್ಪಿಸಿನಾರು. ಯಕ್ಷಗಾನೋಡು ದೇವಿ ಒಂಜಿ ಪಾತ್ರ ಮಲ್ದಿನಾರು. ಸೊ ಅರ್ನ ಅನುಭವ ಅರ್ನ ಅಭಿಪ್ರಾಯನು ಕೇನ್ಗ ನಮಸ್ತೆ. ಇರಗೆ ಎಂಚಾನ ಪ್ರೋಗ್ರಾಮ್ ಪಂಡ ಯಾನ ಮಸ್ತ್ ತಿರುಗಾಟ ಮಂತಿನ ಯಾನ ಐಟ್ಲ ಈ ಒಂಜಿ ಕಲ್ಚರ್ಡ್ ಈ ಒಂಜಿ ಜಾಗೀಡ್ ಒಂದು ಲೈಫ್ ಇನ್ಸೂರೆನ್ಸ್ ಒಂಜಿ ಆಫೀಸ್ ಒಂಜಿ ಸಂಸ್ಥೆ. ಈ ಸಂಸ್ಥೆದ ಉಲೈಡ್ ಒಂಜಿ ಇಂಚಿನ ಜನಕ್ಕುಲು ಯಕ್ಷಗಾನ ಒಂಜಿ ಸ್ವಾಗತ ಮನ್ಪೇರು ನೀನು ಎಡ್ಡೆಡು ಒಂಜಿ ರೆಸ್ಪಾನ್ಸ್ ಕೊರ್ಪೇರು ಪನ್ಪುಣಿ ಯಾನು ಬುಷ್ ಏನಿದ್ದಾನೆ ಯಾನ್ ದಾದನ ಒಂಜಿ ಕರೆ ಟಾಪುಂಡು ಎಂಕ್ಲಾತಿ ನಲಿತದೆ ಎಂಕ್ಲಾತಿ ಪೋಪ ಒಂದೇನೆ ತೀರ್ ಪಣ್ಣಾಗ ಅಂಡ ಮೂಲ ಬತ್ತ ತೂನಾಗ ದಾದನ ಒಂಜಿ ವಿಶೇಷವಾದ ಬಹುಶಃ ಒಂಜಿ ಆ ಗಣಪತಿನ ಸಾನ್ನಿಧ್ಯ ತೋಜರು ಬಹುಶಃ ಇನ್ನು ಒಂಚಿನ ಒಂಜಿ ಸಂಸ್ಥೆ ಇರಲ್ಲ ಒಂಜಿ ದೇವೇರ್ನ ನಮ್ಮ ಸಂಸ್ಕೃತಿದ ಒಂಜಿ ಅಂಗವಾಯಿನ ಚೌತಿ ಅವು ದಾಯಪಂಡ ನಮ್ಮ ಮಾತ ಒಂಜಿ ಅಡ್ಡ ನಮ್ಮ ಸಂಸ್ಕಾರನ ತೋಜಿಪಾರಬೋಡದು ಒಂಜಿ ಒಟ್ಟಿಗೆ ಜನಕ್ಕೆ ಒಟ್ಟು ಮನ್ಪುಣ ಸಂಸ್ಥೆ ಎಂದು ಆ ಪೊರ್ತುಡು ಒಂಜಿ ಇಂಚಿನ ಒಂಜಿ ಯಕ್ಷಗಾನ ಪನ್ಪುಣ ಅಂಚಿನ ಗಂಡು ಕಲಾಯನ ಯಕ್ಷಗಾನ ಐಕೆ ದಾಲ ಒಂಜಿ ಬೆಲೆನೇ ಇಜ್ಜಿಂದ ಜನಕ್ಕೂ ಕೆಲವು ಗಿರಾಕಿ ಇತ್ತಂಡು ಅವು ಬೂರ್ನು ಯಕ್ಷಗಾನ ದಾದೆಕ್ಕೆ ಪರ್ಪರಾಟ ಮುಟ್ಟ ಎತ್ತಿತ್ತನಲ್ಲ ಇನಿ ನಮ್ಮ ದಕ್ಷಿಣ ಕನ್ನಡ ಯಕ್ಷಗಾನ ಪನ್ಪುಣ ಗಂಡು ಕಲೆಯಾದ ಮಾತೆಲ್ಲ ಅವೇನು ಭಾರಿ ಮಲ್ಲ ಮೌಲ್ಯದ ಆರಾಧನೆ ಮಂತದ್ದು ಉಳ್ಳೇರು ಪನ್ಪುಣಕ್ಕಿಂತ ಇನಿ ಮಲ್ಪ ನಮಗೊಬ್ಬರು ಕೊಲ್ಲೂರು ಕ್ಷೇತ್ರ ಮಾತ್ರ ಇಡೀ ಎನ್ಮ ಗಂಟೆಡ ಆಪುಣ ಯಕ್ಷಗಾನನು ಕಾಲಮಿತಿಯಾದ 2.5 ಗಂಟೆಡು ಭಾಗವತಿಯರ ಪಕ್ಕ ಇದು 2 ಪ್ರಬುದ್ಧ ಕಲಾವಿದರು ಒಟ್ಟು ಸೇರೊಂದು ಡಿಸ್ಕಸ್ ಮಂತದ್ದು ಭಾರಿ ಪುರ್ಲು ಎಲ್ಲ ವೇದಿಕೆ ಲೈಟ್ ತೋಜುಜಿ ರಂಗಸ್ಥಳ ಇಜ್ಜಿ ಕನಾಲ ಕಂಬ ಇಜ್ಜಿ ದಾಲ ಇಜ್ಜಿ ಇತ್ತನೆಟ್ಟು ಅಪ್ಪಂಡ ಯಕ್ಷಗಾನ ನಮ್ಮ ಶ್ರದ್ಧೆಡೇನ ಸ್ವೀಕಾರ ಮಂತ್ರಂಡ
ನಮ್ಮ ಏನು ಎಂಚಲ ಮನ್ಪೊಲಿ ಐತ ಕಲೆನ ಆವಡು ಐತ ರೂಢಿ ಆವಡು ಐದು ಪಿದೇ ಬರಬಲ್ಲಿ ನಮ್ಮ ಯಕ್ಷಗಾನದ ಲೆಕ್ಕನೇ ಆವೋಡು ಐನು ಉದ್ದೇಶ ದೀಬೋದು ಎಂಕುಲು ಕಲಾವಿದರು ಮಾತ್ರ ಒಟ್ಟು ಸೇರದು ಎಂಕುಲು ಐನು ಪೊರ್ಲು ಮಂತುಕೋತ ನಂಬಿಕೆ ಎಂಕಲೇ ಉಂಡು ಎನ್ನ ಅಭಿಪ್ರಾಯ ಬಂಡ ಯಾನು ಯಕ್ಷಗಾನ ಕಲ್ತದ್ದು ಸಾಧಾರಣ ಒಂಜಿ 35 ವರ್ಷ ಅಂಡು 35 ವರ್ಷಡು ಒಂಜಿ ಲೈಫ್ ಇನ್ಸೂರೆನ್ಸ್ ಕಂಪನಿಡ್ ಒಂಜಿ ಬ್ಯಾಂಕ್ಂದೇ ಬನ್ನೊಲಿ ಅಲ್ಪ ಇಂಚಿನ ಒಂಜಿ ಯಕ್ಷಗಾನ ಆಪಿನ ಬಂಡ ಭಾರಿ ಮಲ್ಲ ಒಂಜಿ ಸಂತೋಷದ ವಿಷಯ ಯಾನು ಬತ್ತದು ಮಿತ್ತದು ಪೊಗ್ಗುದು ಮಿತ್ತು ಬನ್ನಗನೆ ಜನಕುಲು ಎಂಕ್ ಬಾರಿ ಸ್ವಾಗತ ಮಲ್ತೀರಿ ಬಾರಿ ಖುಷಿ ಆಂಡ್ ಆಫೀಸು ಪೊಗ್ಗುನಗೆ ಎಂಕ್ ಬಾರಿ ಒಂದು ಸ್ವರ್ಗಲೋಕ ಪೊಗ್ಗಿಲೆ ಕಾಣ್ ಆತು ಖುಷಿಯಾದ ಯಾನು ಉಲಾಯ್ಬೋದು ಪಿಡಾಯ ಬತ್ತೆ ಒಣಸದ ವ್ಯವಸ್ಥೆ ಒಣಸಕ್ಕೆ ಬಾರಿ ಇಲ್ಲಿ ಭಯಂಕರ ವಿಶೇಷವಾಯಿನ ಒಣಸು ಬಂಡ ಒಂದು ಆಟದ ಒಣಸು ಹತ್ತು ಒಂಜಿ ಬ್ರಹ್ಮ ಕಲಸದ ಒಣಸದ ಲೆಕ್ಕ ಮಲ್ತೀರಿ ದೇವೇರ್ನ ಆತು ಲಾಯಕದ ಒಣಸು ಆತು ಫುರ್ಲು ಆತು ಸ್ವಾಗತ ಐತ ಉಲಾಯಿತಿನ ಜನಕುಲು ಬರೀ ಸಾಮಾನ್ಯ ಜನಕುಲು ಅತ್ತಿ ಎಂಕ್ಲು ಯಾನು ಶ್ರೀವೇಷ ಮಲ್ದಿನ ಬಂಡ ಡೊಂಬರಾಟೋಡು ಒಂಜಿ ಶ್ರೀವೇಷ ಮಲ್ತದೆ ಬಕ್ಕ ಒಂಜಿ ಭೂತ ಹಿಡಿದ ಹೆಂಗಸು ಒಂಜಿ ಪೊಣ್ಣನ ಪಾತ್ರ ಮಲ್ತದೆ ಯಾನು ವೇಷ ಮಲ್ತೊಂದು ಪೋನಗ ಎಂಕ್ ಅಲ್ಪ ಒಂಜಿ ಖುಷಿಯಾಯಿನ ಬಣ್ಣಗ ಎಜುಕೇಟೆಡ್ ಜನಕುಲು ಮಾತ ಐಪಾಯ್ ಜನಕುಲು ಎಜುಕೇಟೆಡ್ ಆದ ಒಂಜಿ ಆ ಜನಕುಲಿಗೆ ಐಕ ಒಂಜಿ ಕೊರ್ಪಿನಂಚಿನ ಮರ್ಯಾದಿ ಗೌರವ ಒಂಜಿ ಇಂದು ಪಂಡ ಎಂಕ್ ಭಾರಿ ಸಂತೋಷ ಪಂಡ ಎನ್ನ ಲೈಫ್ ಉಂದು ಪ್ರಥಮ ಎನ್ನ ಪ್ರಥಮ ಘಟ್ಟ ಒಂಜಿ ಇಂದೆಟ್ಟು ಒಂಜಿ ಇನ್ಸೂರೆನ್ಸ್ ಕಂಪನಿ ಇಂಚಿನ ಒಂಜಿ ಗೌರವ ಕೊಡ್ದು ಒಂಜಿ ಸ್ವಾಗತ ಮಲ್ತದೆ ಯಕ್ಷಗಾನ ಒಂಜಿ ಕಲೆ ಯಕ್ಷಗಾನ ಪ್ರೋತ್ಸಾಹ ಮಲ್ಪುಂಡು ಪಂಡ ಎಂಕ್ ತುಂಬ ಹೃದಯದ ಒಂಜಿ ಸಂತೋಷ ಬರ್ತದೆ ಹುರ್ಕರ್ದು ಎಂಕ್ ಉಡಲಡು ಭಾರಿ ಖುಷಿ ಆಂಡು ಭಾರಿ ಸ್ವಾಗತ ಆಂಡು ಭಾರಿ ಶೋಕುಲಾತನ ಆಟ ದೇವರ ಜೊತೆ ಭಾರಿ ಶೋಕಾತ ಅಂಚನೆ ಈ ಇಂಚಿನ ಯಕ್ಷಗಾನಗೂ ನನ್ನಲ ಈ ಬ್ಯಾಂಕ್ ಉಂದತ್ತು ಇನ್ಸೂರೆನ್ಸ್ ಕಂಪನಿ ಹತ್ತು ನನ್ನಲ ಕೆಲವು ಕಂಪನಿಡ್ ಇಂಚಿನ ಯಕ್ಷಗಾನನು ಮಲ್ತದೆ ಆ ದೇವೇರ್ನ ಒಂಜಿ ಸೇವೆನು ಮಲ್ಪನ ಯೋಗ ಭಾಗ್ಯನ ನಿಗಲೆ ಕೊರಡು ಎಂಕಲೆನ್ ನಿಗುಲು ಲೆಪ್ಪೋಡು ಮನ್ಪಿನತ್ತು ಇಂಚಿನ ಕಲಾವಿದರಲ್ಲಿ ಇರ್ತದೆ ಅವಕಾಶ ಮಲ್ತದೆ ಎಂಕುಲವೇನು ಪೊರ್ಲು ಮಲ್ತ ನಿಗಲ ಎದುರು ತೊಡೆಪವಡು ಅವೇ ನಿಗಲು ಖುಷಿ ಪಡೆಯೋಡು ಸಂತೋಷ ಪಡೆಯೋಡು ಈ ತುಳುನಾಡು ಇಂಚಿನ ಗಣಪತಿ ದೇವೇರ್ನ ಒಂಜಿ ಚೌತಿದ ದಿನ ತಾನಿಂಚಿನ ಪ್ರೋಗ್ರಾಮ್ ಮಲ್ಪನಂಚಿನ ಒಂಜಿ ಸೇವೆ ಮಲ್ಪನ ಯೋಗ ಭಾಗ್ಯನು ಕೊರಡೊಂದು ಬಂದ ದೇವೇಡ ನಟದು ನಿಗಲೆ ಆಶೀರ್ವಾದ ಮಾತೆರೆಗಲೆ ಸಾಧಾರಣ ಒಂಜಿ 40-50 ವರ್ಷ ಒಂದು ಬರ್ತನೆ ನಿಂಗೆ ಕರಿಯೊಂದು ಬರ್ತದೆ ನಿಗಲೆ ಮಾತೆರೆ ಆಶೀರ್ವಾದ ಕೊರಪ ಭಗವಂತೆ ನಮ್ಮನ್ನು ಮಾತೆರೆನ್ನ ಎಡ್ಡೆ ಮಾಡ್ಕೊಡೋದು ಕೈ ಮುಗಿದು ಯಾನ್ಕೇನು ಯಕ್ಷಗಾನ ಕಾರ್ಯಕ್ರಮ ಬಾರಿ ಪೊರ್ಲುಡೆ ಅಂಡ್ ಸೊ ಮಾತಾ ಕಲಾಭಿಮಾನಿಲ ಅಭಿಪ್ರಾಯ ಕೇಂದ್ರ ಮಾತೆರ್ಗಳು ಖುಷಿ ಅಂತ ಬಣ್ಣ ಒಂಜಿ ಲೈಫ್ ಇನ್ಶೂರೆನ್ಸ್ ಆಫೀಸ್ ಒಂಜಿ ಯಕ್ಷಗಾನ ಮಲ್ಪನ ಆತ ಮಲ್ಲ ಒಂಜಿ ಎಲ್ಲ ವಿಷಯ ಆಯ್ತು ಸಂಚಾದಪನಗ ಒಂಜಿ ಲೈಫ್ ಇನ್ಶೂರೆನ್ಸ್ ಆಫೀಸ್ ಒಂಜಿ ಯಕ್ಷಗಾನ ಮಲ್ಪರ ಪರ್ಮಿಷನ್ ಕೊರ್ನಿ ಯಾರು ಎಂಗೆಲ್ಲ ಆಫೀಸ್ ದ DM ಸೊ ಅರೆಗೆ ಎನ್ನ ಹೃತ್ಪೂರ್ವಕ ಅಭಿನಂದನೆಗಳು ಅಂಚೆಲ್ಲ ಸೊಲ್ಮೇಲು ಸೊ ಅಂಚೆನೆ ಎಲ್ಲೆಲ್ಲಿ ಕೊಲ್ಲತ್ತು ಪ್ರಖ್ಯಾತ ಕಲಾವಿದರು ಬರ್ತದೆ ಎಂಕ್ಲೆಗೆ ಪ್ರೋತ್ಸಾಹ ಕೊಡ್ತೀರಿ ಅಂಚಾದಪ್ಪನಾಗ ಯಾನ್ ಎನ್ನ ಪನ್ಪಿನ ಪ್ರತಿಯೊಂದೆಲ್ಲ ತ್ಯಾಗ ಮಲ್ತದ್ದು ಕಲಾವಿದ ಪನ್ಪಿನ ಅಂಚಿನ ಒಂಜಿ ಮೋಕೆಯನ್ನು ದಿದ್ದು ಪ್ರತಿಯೊಬ್ಬರು ಎಂಕ್ಲೆಗೆ ಸಪೋರ್ಟ್ ಮಲ್ದಿರು ಅಂಚೆನೆ ಎಂಕಲ್ನ ಒಂಜಿ ಕಾರ್ಯಕ್ರಮನು ಪೊರ್ಲು ಮಲ್ತದ್ದು ಕೊಡ್ತಾರೆ ಅಕ್ಲಿಗೆ ದೇವರಿಗೆ ಮಾತೆರೆಗಳ ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಅಂಚನೆ ಅಕ್ಲಿಗೆ ನನಾತ್ ಕಲೆಟ್ ಉನ್ನತ ಸ್ಥಾನ ಪೋಪಿನ ಅನುಗ್ರಹನ ನಮ್ಮ ತುಳುನಾಡದ ಮಾತಾ ದೈವ ದೇವರನಕಲು ಅನುಗ್ರಹ ಮಲ್ಪಡೊಂದು ಕೇನೊಂದು ಎಂಕಲ್ನ ಚಾನಲ್ ಆಯ್ನಾತ್ ನಿಕುಲು ಶೇರ್ ಮಲ್ತದೆ ಆಯ್ನಾತ್ ಸಬ್ಸ್ಕ್ರೈಬ್ ಮಲ್ತದೆ ಆಯ್ನಾತ್ ಉಡಲ್ ಜಿಂಜಿನ ಪ್ರೀತಿ ನೆಂಕ್ಲೆ ಕೊರಡೊಂದು ಎಂಗಲ್ಲ ಮಾತೆರ್ನ ಪರವಾದಲ್ಲ ಅಂಚೆನೆ ಶರತ್ ಸುವರ್ಣ ಮೇರ್ನ ನೇತೃತ್ವಡಾಪಿನಂಚಿನ ಒಂಜಿ ಪೊರ್ಲುದ ಚಾನಲ್ ಒಂದೆಂಕುಲು ಕಿರು ಪ್ರಯತ್ನ ಎಂಕಲ್ಲ ಸೊ ತುಳುನಾಡದ ಎಲ್ಲೇ ಜೋಕ್ಲೇನು ಮಲ್ಲ ಮಟ್ಟಕ್ಕೆ ಬೊಲೆ ಪೋನ ಜವಾಬ್ದಾರಿ ನಿಕಲ್ಲ ಅಂಜನ ಕಲಾವಿದಗ್ ಏಪಲಗ ಒಂಜಿ ಬಂಜಿದ ಬಡವ ಪಂಡ ಅವು ಕಲೆ ಆ ಕಲೆಯನ್ನು ಮಿತ್ತುಕೊನೋಡು ಬಂಜಿಗೆ ನುಪ್ಪುಕೊನೋಡು ಪಂಡ ಐಕೆ ಕಲಾಭಿಮಾನಿನ ಪ್ರೋತ್ಸಾಹ ಬೋಡು ಏಪಲ ನಿಕಲ್ನ ಆಶೀರ್ವಾದ ಪ್ರೀತಿ ಉಪ್ಪಾಡಂದು ಎಂಗಲ್ನ ವೈಬ್ಸ್ ಆಫ್ ಕುಡ್ಲ ಚಾನಲ್ದ ಪರವಾದ ನಿಕಲ್ದ ಕೇಳೊಂದಿಲ್ಲ ಧನ್ಯವಾದ.